ನಿಮ್ಮಿಬ್ಬರ ಪ್ರೀತಿಗೆ ಸಾಕ್ಷಿಯಾಗಿದ್ದು ಹಾಸನದ ಹೊಸ ಬಸ್ ನಿಲ್ದಾಣ. ಹೌದು. ಸೊ ಲೈಫಲ್ಲಿ ನೀವು ಬಸ್ ಸ್ಟ್ಯಾಂಡ್ ಮರೆಯಂಗೆ ಇಲ್ಲ. ಅದಕ್ಕೆ ನೀವು ಅಷ್ಟೊಂದು KSRTC ಬಸ್ ಸ್ಟ್ಯಾಂಡ್ ಹಾಕಿ 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 ರೀಲ್ಸ್ ಮಾಡ್ತೀರಾ. ಎಲ್ಲೇ ಹೋದ್ರು KSRTC ಬಸ್ ಸ್ಟ್ಯಾಂಡ್. ಈಗಲೂ ಟ್ರಾವೆಲ್ ಮಾಡ್ಬೇಕು ಅಂದ್ರೆ KSRTC. ಪ್ರೀತಿ ಮಾಡಿದಷ್ಟು ಲವ್ ಮುಂದುವರ್ಸೋಕ್ಕಾಗಲ್ಲ, ಲವ್ ಮಾಡಿದಷ್ಟು ಮದುವೆ ತನಕ ಬರೋದೇ ಇಲ್ಲ, ಮದುವೆ ಆದಮೇಲೆ ಅದು ಈಸಿ ಆದಷ್ಟು ಸಂಸಾರ ಮಾಡೋದಷ್ಟು ಈಸಿ ಅಲ್ಲ. ಬಟ್ ನೀವು ಅದನ್ನು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ರ. ಆ ಜರ್ನಿ ಹೇಗಿತ್ತು ನನಗೆ ಪ್ಲೀಸ್? ಏನಿಲ್ಲ ಸರ್, ಒಬ್ರ ಮೇಲೆ ಒಬ್ರು ನಂಬಿಕೆ ಇಟ್ಕೋಬೇಕು. ನಾನು ಇವಳನ್ನ ಲವ್ ಮಾಡ್ತಿರ್ಬೇಕಿದ್ರೆ ಅದು ನನ್ನ ಏಜ್ ಅಲ್ಲ, ಮನೆಗೆ ಕರ್ಕೊಂಡು ಹೋಗಿದ್ದೆ ನಾನು. ನಮ್ಮ ಅಪ್ಪ ಅಮ್ಮಂಗೆ ಹೇಳ್ದೆ, ಅಮ್ಮ ಈ ಹುಡುಗಿನೇ ಮದುವೆ ಆಗೋದು ಅಂದ. ಅವಾಗ್ಲೇ ಲವ್ ಮಾಡಿ 3 ತಿಂಗಳು ಆಗಿರಲಿಲ್ಲ, ಅವಾಗ್ಲೇ ಕರ್ಕೊಂಡು ಹೋಗಿದ್ರು ಡೈರೆಕ್ಟ್ ಆಗಿ ಮನೆಗೆ. ಸೊ ಫಸ್ಟ್ ನಾವು ಹುಡುಗಿರಿಗೆ ನಮ್ಗೆ ಬರ್ಸ್ಬೇಕು. ಎಲ್ಲರೂ ಇದ್ದಾಗ ಕರ್ಕೊಂಡು ಹೋಗೋದಕ್ಕಿಂತ, ಎಲ್ಲರೂ ಇಲ್ದಿದ್ದ ಕರ್ಕೊಂಡು ಹೋಗೋದಕ್ಕಿಂತ ಎಲ್ಲರೂ ಇದ್ದಾಗ ಕರ್ಕೊಂಡು ಹೋಗೋದು ಮ್ಯಾಟ್ರ್ ಆಗತ್ತೆ. ಸೊ ಹುಡುಗಿಗೆ ನಮ್ಗೆ ಬಂದ್ರೆ ಹುಡುಗನ ಮೇಲೆ ಹುಡುಗ ಎಂಥ ಪರಿಸ್ಥಿತಿನಲ್ಲಿ ಇದ್ರು ಹುಡುಗಿ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ. ಸೊ ಆ ನಂಬಿಕೆ ಬರ್ಸಿದ್ದೆ ಅನ್ಸುತ್ತೆ. ಸೊ ನಾನು ಯಾವುದೇ ಸಿಚುವೇಶನ್ ಅಲ್ಲಿ ಇದ್ರೂ ಕೂಡ ಇವಳು ಯಾವುದೇ ಕ್ಷಣದಲ್ಲೂ ನನ್ನನ್ನು ಬಿಟ್ಕೊಟ್ಟಿಲ್ಲ. ಸೊ ಅದೇ ಅನ್ಸುತ್ತೆ. ಫ್ಯಾಮಿಲಿ ಇಂಪಾರ್ಟೆಂಟ್. ಸೊ ಅವ್ರ ಫ್ಯಾಮಿಲಿ ಇಷ್ಟ ಆದ್ರು, ತುಂಬಾ ಇಷ್ಟ ಆದ್ರು. ನನ್ನ ಫ್ಯಾಮಿಲಿ ನನ್ಗಿಂತ ಇವಳಿಗೆ ಇಷ್ಟಪಡ್ತಾರೆ. ಈಗಲೂ ಕೂಡ ಅವ್ರಿಗೆ ಫೋನ್ ಮಾಡೋಕ್ಕಿಂತ ಹೆಚ್ಚಾಗಿ ಅವ್ರ ಅಪ್ಪ ಅಮ್ಮ ನನಗೆ ಫೋನ್ ಮಾಡೋದು ಜಾಸ್ತಿ. ಅವ್ರಿಗಿಂತ ಹೆಚ್ಚಿಗೆ ನಂಬಿಕೆ ನನ್ನ ಮೇಲಿದೆ. ಬಿಡ್ಸು ಹಾಳಾದ್ರೆ ಹಾಳಾಗುತ್ತೆ. ನಿನ್ಗೇನಾಗ್ಬೇಕೈತೆ? ನೀನೇನ್ ತರ್ಬೇಕಾ? ಯಾವ್ದನ್ ಎಲ್ಲಿಡ್ಬೇಕು ಅಂತ ಗೊತ್ತಾಗಲ್ವಾ? ಎಲ್ಲೆಲ್ ಬೇಕು ಅಲ್ಲಿಡ್ತೀಯಲ್ಲ. ಒಂದ್ ಕೆಲ್ಸ ಸರಿ ಮಾಡಕ್ ಬರಲ್ಲ. ಅತ್ತೆ, ಇವತ್ ಭಾನುವಾರ ಅಲ್ವಾ, ನಮ್ಮ ಅಮ್ಮನ ಮನೇಲಿ ಮಾಡೋ ತರ ಬಿರಿಯಾನಿ ಮಾಡ್ತೀನಿ. ಇಲ್ಲ, ಇದ್ ನನ್ ಮನೆ, ನಾ ಸಾಂಬಾರೇ ಮಾಡೋದು. ನನಗೆ ನೀವು ಮಾಡೋ ಸಾಂಬಾರ್ ಇಷ್ಟ ಆಗಲ್ಲ. ನಿಂಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ತಿನ್ಬೇಡ. ಯಾಕೆ ಹಿಂಗಿಬ್ರು ಜಗಳ ಆಡ್ತಿದ್ದೀರಾ? ನೋಡ್ರಿ, ಯಾವಾಗ ನೋಡಿದ್ರು ಅಡ್ಗೆ ಮಾಡಲ್ಲ ಅಂತಾರೆ. ಇವಾಗ ಮಾಡಕ್ ಹೋದ್ರೆ ಬಿಡ್ತಿಲ್ಲ. ಇವತ್ತೇನೋ ಬಿರಿಯಾನಿ ಮಾಡಕ್ ಬಂದವಳೆ, ಇವಳಿಗೆ ಅಡಿಗೆ ಮಾಡಕ್ ಬರುತ್ತಾ ಕೇಳ? ಅತ್ತೆ, ನೀವು ಮಾಡಕ್ ಬಿಟ್ರಲ್ವಾ ನಾನ್ ಮಾಡೋದು? ಇಬ್ರು ಅಡಿಗೆ ಮಾಡ್ಬೇಡಿ, ನಾನ್ ಮಾಡ್ತೀನಿ. ಅನ್ಕೊಂಡೆ ರೀಲ್ಸ್ ಅಲ್ಲಿ ನಿಮ್ ಜೊತೆ ಯಾವಾಗ ನಿಮ್ ಅತ್ತೆ ಇರ್ತಾರೆ, ಹೆಂಗಿರು ಇವ್ರಿಬ್ರು ಅತ್ತೆ ಸೊಸೆ ಹಿಂಗಿದ್ದಾರೆ ಅಂತ. ಎಲ್ರು ಕೇಳ್ತಾರೆ, ಇದು ಬರೀ ನಿಮ್ದು ನಾಟಕ, ಅತ್ತೆ ಸೊಸೆದು, ನೀವ್ ಹಿಂಗಿರಲ್ಲ, ಅದು ಇದು ಅಂತೆಲ್ಲ. ಬಟ್ ಯಾಕೆ ಇರಕ್ಕಾಗಲ್ಲ? ಇರ್ಬೋದು. ನಂಬಿಕೆ ಇಡಿ ಅಷ್ಟೇ ಒಬ್ರಿಗೊಬ್ರ ಮೇಲೆ. ಅಪ್ಪ ಅಮ್ಮ ಅಂತ ಅವ್ರನ್ನು ತಿಳ್ಕೊಂಡಿರಿ ಚೆನ್ನಾಗಿ. ಇರಕ್ಕೆ ಆಗಲ್ಲ ಅಂತ ಏನಿಲ್ಲ, ಇರ್ಲೂಬಹುದು ಅಷ್ಟೇ. ನಾನೇನಾದ್ರೂ ಇವಳಿಗೆ ಬೈದ್ರೆ ನಮ್ಮಮ್ಮ ನಮ್ಮಪ್ಪ ನನಗೆ ಕ್ಲಾಸು. ಇವ್ರಿಗೆ ಕ್ಲಾಸು ಚೆನ್ನಾಗಿ ಕ್ಲಾಸ್ ತಗೋತಾರೆ. ಸೊ ಅಷ್ಟು ಒಳ್ಳೆ ಮನೆ ಸೇರಿದ್ಯಮ್ಮ. ಅದೃಷ್ಟ ಮಾಡಿದ್ರೆ. ಮತ್ತೆ ಇವಳು ಅಷ್ಟೇ, ನಾನ್ ಡಿಪ್ಲೊಮಾ ಎಲ್ಲ ಓದ್ಬೇಕಿದ್ರೆ ನಾವೆಲ್ಲ ಮನೆಯಲ್ಲಿ ಹುಡುಗರು ಕೇಳಲ್ಲ ದುಡ್ಡು ಅಷ್ಟು. ಸೊ ಇವಳು ಏನ್ ಮಾಡಿದಾಳೆ, ಯಾವ್ದೋ ಕೂಪನ್ ಇತ್ತಂತೆ, ಅದು ಕೂಪನ್ ತಗೊಬಂದ್ಬಿಟ್ಟು ಎಲ್ಲ ದುಡ್ಡು ನನ್ಗೆ ಹಾಕ್ಬಿಟ್ಟಿದ್ದಾಳೆ. ನಾನ್ ಚೆನ್ನಾಗಿ ಹೋಗ್ಲಿ ಕಾಲೇಜ್ಗೆ ಅಂತ ಇವಳು ಇಂಟೆನ್ಷನ್. ಅಂದ್ರೆ ಹುಡುಗಿರ್ ಖರ್ಚು ಮಾಡಲ್ಲ ಅಂತ ಹೇಳ್ತಾರಲ್ಲ. ಸೊ ಇವಳು ನನಗೇನಿತ್ತು ಅಂದ್ರೆ, ಇವರು ಹೇಳ್ತಾನೆ ಇರೋ ನನಗೂ ಬ್ರಾಂಡೆಡ್ ಬಟ್ಟೆ ಹಾಕ್ಬೇಕು ಅಂತ ಆಸೆ ಇದೆ ಅಂತೆಲ್ಲ ಹೇಳೋದು ನನಗೆ ಒಂದ್ಸಲ ಇತ್ತು ಮನ್ಸಲ್ಲಿ. ನಾನು ಯಾಕೆ ಕೊಡಿಸ್ಬಾರ್ದು ಇವರಿಗೆ? ಪಾಪ ಇವರು ಚೆನ್ನಾಗಿ ತಿರುಗಬೇಕು. ನಾನು ತಗೊಳ್ಲಿಲ್ಲ ಯಾವಾಗ್ಲೂ, ಇವ್ರಿಗೆ ಕೊಡಿಸ್ಬೇಕು ಅಷ್ಟೇ. ಯಾವಾಗ್ಲೂ ಅಷ್ಟೇ ತಲೆಯಲ್ಲಿ ಇರ್ತಿದ್ದು, ಇವ್ರು ಚೆನ್ನಾಗಿ ತಿರುಗಬೇಕು, ಇವ್ರು ಚೆನ್ನಾಗಿ ತಿರುಗಿದ್ರೆ ನಾನ್ ಚೆನ್ನಾಗಿದ್ದಂಗೆ ಸಾಕು ನನ್ಗಿಷ್ಟೇ. ಅಂದ್ರೆ ನಾವು ಬಂದಿದ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ. ಬ್ರಾಂಡೆಡ್ ಬಟ್ಟೆ ಅಂದ್ರೆ ಅವಾಗೆಲ್ಲ 2,500 3,000 ಯಾರು ಅಷ್ಟು ಕೊಡ್ತಾರೆ? 3-4 ಜೊತೆ ಬಟ್ಟೆ ಬಂದ್ಬಿಡುತ್ತೆ ಅಂತ. ಸೊ ನಾನು ಅವಾಗಿದ್ದೀನಿ, ನಾನ್ ದುಡ್ದ್ಬಿಟ್ಟು ನಾನ್ ತಗೋಬೇಕು. 300 ರೂಪಾಯಿ 400 ರೂಪಾಯಿ ಶರ್ಟ್, ಇನ್ ಯಾವ್ದೋ 8 ರೂಪಾಯಿ ಕೊಟ್ರೆ ಇವಳು ಕೊಡಿಸ್ಬಿಟ್ಟಿದ್ದಾಳೆ. ಇವ್ರ ಅಕ್ಕ ನನಗ್ ಬೇಯಕ್ಕೆ ಎಲ್ಲ ಕೂಪನ್ ತಗೊಂಡ್ಬಂದ್ಬಿಟ್ಟು ನಿನಗ್ ಕೊಡಿಸ್ಬಿಟ್ಟಿದ್ದಾಳೆ. ಅದು ನಮ್ ಕೂಪನ್ ಅಲ್ಲ, ನನ್ನ ಅಕ್ಕನ ಕೂಪನ್ನು ಅಲ್ಲ, ಅದು ನಮ್ಮ ಆಂಟಿ ಮನೆ ಕೂಪನ್ನು. ಆಂಟಿ ನನಗೆ ತಗೋ 2 ಕೂಪನ್ ಅಂತ ಕೊಟ್ಟಿದ್ದು, ನನ್ ಫುಲ್ ಕೂಪನ್ ಖಾಲಿ. ಇವ್ರು ಕೊಡ್ಸಿದ್ದು. ಇವರೇ ಕೊಡ್ಸಿರೋದು. ನನಗೇನ್ ಹೇಳಿದ್ರು ಫ್ರೀ ಅಂತ, ನನಗ್ ಗೊತ್ತಿಲ್ಲ. ಇವಳು ನಾನ್ ಚೆನ್ನಾಗಿ ಕಾಣ್ಲಿ ಅಂತ ಕೊಡಿಸ್ಬಿಟ್ಟಿದ್ದಾಳೆ. ಇವ್ರ ಅಕ್ಕ ನನಗ್ ಬೇಯಕ್ಕೆ. ಚೆನ್ನಾಗಿತ್ತು ಆ ಟೈಮಲ್ಲಿ. ನಿಮ್ಮನೇಲಿ ಎಷ್ಟು ಜನ ನೀವು? ನಾನು, ಅಕ್ಕ, ಅಪ್ಪ, ಅಮ್ಮ. ಓಕೆ, ನೀವು ಚಿಕ್ಕವರು? ಹಾ, ನಾನೇ ಚಿಕ್ಕವಳು. ಪ್ಯಾಂಪರ್ಡ್ ಕಿಡ್ಡ ನೀವು? ಮುದ್ದು ಮಾಡೇ ಬೆಳೆಸಿರೋ? ಮುದ್ದಿನ ಮಗಳು. ಓಕೆ, ಅಪ್ಪ ಏನ್ ಮಾಡ್ತಾರೆ? ಅಪ್ಪ ರೈತರು. ಅಮ್ಮ ಮನೆನೆ. ಸೊ ಅವ್ರ ಮನೆ ನೀವು ಇಷ್ಟ ಆದ್ರೆ ನಿಜ. ನಿಮ್ಮನೆ ಪರಿಸ್ಥಿತಿ ಹೆಂಗೆ? ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗ್ಲಿಲ್ಲ. ಅಕ್ಕಂಗೆ ಇಷ್ಟ ಆಗಿದ್ರು ಸ್ಟಾರ್ಟಿಂಗ್ ಅಲ್ಲಿ. ಹೋಗ್ತಾ ಹೋಗ್ತಾ ಏನಾಯ್ತು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಹೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆಮೇಲೆ ಅಪ್ಪಂಗೂ ಇಷ್ಟ ಇತ್ತು, ಅವರು ಕೂಡ ಲಾಸ್ಟಿಗೆ ಹೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಮ್ಮ ಮುಂಚೆಯಿಂದನೂ ಇಷ್ಟ ಇರಲಿಲ್ಲ ಅವ್ರಿಗೆ. ಅದು ಇರುತ್ತಲ್ಲ ಸರ್, ಅದು ಸೊ ಹೇಗೆ ನೋಡ್ಕೊತಾನೆ ಅನ್ನೋದಿರುತ್ತೆ. ನಾವು ಆ ಟೈಮಲ್ಲೆಲ್ಲ ಹಂಗೆ ಆಡ್ತಿದ್ದೋ, ಕಾಲೇಜ್ ಟೈಮಲ್ಲೆಲ್ಲ. ಸೊ ಅದು ಬಂದಿರ್ಬೋದು, ಅವ್ರ ಪೇರೆಂಟ್ಸ್ ತಪ್ಪು ಅಂತ ಹೇಳಕ್ಕಾಗಲ್ಲ. ಸೊ ಇವಾಗಾದ್ರೂ ಖುಷಿಯಾಗಿರ್ತಾರೆ ಅನ್ಕೋತೀನಿ ನೋಡಿ, ಅಟ್ಲೀಸ್ಟ್. ಓ, ಇಲ್ಲಿ ತನಕ ಟಚ್ ಅಲ್ಲಿ ಇಲ್ಲ.
ಇಲ್ಲ ಅವ್ರಿಗೂ ಇರುತ್ತಲ್ಲ, ಇವಳು ಬಂದಿದ್ದಾಳೆ ಅವ್ರಿಗಿಷ್ಟ ವಿರುದ್ಧವಾಗಿ ಬಂದಿದ್ದಾಳೆ, ಪೇರೆಂಟ್ಸ್ಗೂ ಇರುತ್ತಲ್ಲ. ಆದ್ರೂ ಚೆನ್ನಾಗಿ ನೋಡ್ಕೊತೀನಿ. ನೋಡ್ತಿದ್ರೆ ವಿಡಿಯೋ ಏನಾದ್ರು ಯೋಚನೆ ಮಾಡಕ್ ಹೋಗ್ಬೇಡಿ, ಚೆನ್ನಾಗಿ ನೋಡ್ಕೊತೀನಿ. ಅಲ್ಲ, ಲಕ್ಷಾಂತರ ಜನ ನಿಮ್ಮನ್ನು ಫಾಲೋ ಮಾಡಿ ನೋಡ್ತಾ ಇದ್ದಾರೆ ಅಂದಮೇಲೆ ಸುಮ್ಮನಿದ್ರು ಆ ರೀಲ್ ಬಂದ್ಬಿಟ್ಟಿರುತ್ತೆ. ಸುಮ್ಮನಿದ್ರು ನೀವಿಬ್ರು ಇಲ್ಲ, ನೋಡ್ತಾರೆ ಅನ್ಸುತ್ತೆ ವಿಡಿಯೋಸ್ ನೋಡ್ತಾರೆ ಅನ್ಸುತ್ತೆ. ನನ್ನ ಪ್ರಕಾರ ಅವ್ರು ನೋಡಿಲ್ಲ ಅಂದ್ರು ಅಕ್ಕ ಅಥವಾ ಯಾರಾದ್ರೂ ತೋರ್ಸಿರ್ತಾರೆ. ನಿಮ್ಮ ಜೊತೆ ಟಚಲ್ಲಿ ಇಲ್ವಾ? ಅಪ್ಪ ಅಮ್ಮ ಅಕ್ಕ ಯಾರು ಟಚಲ್ಲಿ ಇಲ್ವಾ? ಅಕ್ಕ ಕೆಲವೊಮ್ಮೆ ಮಾಡ್ತಾಳೆ, ಅಮ್ಮ ಅಂತೂ ಇಲ್ಲ. ಬೇಡ ಬಿಡಿ ಇದು. ಇಲ್ಲ, ದಟ್ಸ್ ಓಕೆ. ಯಾರ್ದೋ ಲೈಫಲ್ಲಿ ಎಲ್ಲೋ ಆಗಿರುತ್ತೆ ಹಿಂಗೆ, ಆಗಿರಲ್ಲ ಅಂತಲ್ಲ. ಬಟ್ ಐ ಆಮ್ ಆಸ್ಕಿಂಗ್, ಅದನ್ನ ಮೀರಿದ ಬದುಕು ಕಟ್ಕೋತಾ ಇದ್ದೀರಿ ಅಂತ. ಹೌದು. ಬಟ್ ಏನಾದ್ರು ಮಾತು ಹೇಳಿ ಬಂದಿದ್ರ ಏನಾದ್ರು? ಏನು ಇಲ್ಲ, ಸಿಚುವೇಶನ್ ಹಂಗಿರ್ಲಿಲ್ಲ. ಸೊ ಆದ್ರೆ ಹೇಳಕ್ ಹೋದ್ರೆ ಪಾಪ ಸುಮ್ನೆ ಅವ್ರ ಫ್ಯಾಮಿಲಿಗೂ ತೊಂದರೆ ಆಗುತ್ತೆ. ಇಲ್ಲ, ಬಟ್ ನೀವು ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಿದ್ದೀರಿ, ಅದಕ್ಕೆ ಕೇಳ್ತಾ ಇದ್ದೀನಿ. ದ ವೇ ಹಿ ಸ್ಪೋಕ್ ಅಲ್ಲ, ವೆರಿ ಗುಡ್. ಅವ್ರ ಅಪ್ಪ ಮುಂದೆ ತಪ್ಪಿಲ್ಲ, ಸಿಚುವೇಶನ್ ಆಗಿತ್ತು ಅಂತ. ಸಿಚುವೇಶನ್ ಆಗಿತ್ತು. ಆ ಟೈಮಲ್ಲಿ ಅವ್ರ ಅಪ್ಪ ಪಾಪ ಓಡಾಡಿದ್ರು ಮದ್ವೆ ಮಾಡೋದಕ್ಕೆಲ್ಲ. ನನಗೆ ಇಲ್ಲಿ ಜಾಬ್ ಆಯ್ತು ಕೊಯಮತ್ತೂರಲ್ಲಿ. ಸೊ ನಾನು ಒಬ್ಬ, ಇವಾಗ ನನ್ನ ಮನೆಯಲ್ಲೂ ಪ್ರೆಷರ್ ಬಂತು. ಟು ಬಿ ಆನೆಸ್ಟ್, ಹೆಂಗಾಯ್ತು ಅಂದ್ರೆ ಇವಾಗ ನನಗೆ ಮದ್ವೆ ಆಗ್ಬಿಡ್ಬೋದಿತ್ತು ಬೇರೆ ಹುಡುಗಿನ. ಸೊ ಇಲ್ಲಿ ಅವ್ರ ಮನೆಯಲ್ಲಿ ಮದ್ವೆ ಮಾಡ್ಕೊಟ್ಟಿಲ್ಲ ಅಂತ. ಬಟ್ ಮದ್ವೆ ಆಗಿ ಬರೋರ್ ಬಗ್ಗೆ ನನಗೆ ಗೊತ್ತಿಲ್ಲ. ಇವಳನ್ನ ಮೊದಲಿಂದ ನೋಡಿದ್ದೀನಿ, ಇವಳೇನು ಅಂತ ಗೊತ್ತು, ಇವಳಿಗೆ ನಾನೇನು ಅಂತ ಗೊತ್ತು. ಅಟ್ ದಿ ಎಂಡ್ ನನಗೆ ಅರ್ಥ ಮಾಡ್ಕೊಂಡಿರೋರ ಜೊತೆ ನಾನು ಜೀವನನ ಸಾಗಿಸ್ಬೇಕು ಅಂತ ಇದ್ದಿದ್ದು. ಸೊ ಇವಳಿಗೆ ಕೇಳಿದೆ, ಸೊ ಈ ಥರ ಇದೆ ಸಿಚುವೇಶನು, ಸೊ ನಿಮ್ಮ ಮನೇಲಿ ಒಪ್ತಾ ಇಲ್ಲ, ಸೊ ಅವ್ರ ವಿರುದ್ಧವಾಗಿ ಬರ್ತೀಯಾ ಅಂತ ಕೇಳಿದೆ. ಇವಳೆಲ್ಲೂ ಓಕೆ. ಸೊ ಅವಾಗ ನಾವು ದೇವಸ್ಥಾನಕ್ಕೆ ಹೋಗಿ ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡಿದ್ವಿ. ಸೊ ಯಾರಿಗೂ ಇನ್ಫಾರ್ಮ್ ಏನು ಮಾಡಿರಲಿಲ್ಲ. ಒಂದು ಯಾವಾಗಲೂ ಹೆಣ್ಮಕ್ಳಿಗೆ ಹೆತ್ತವ್ರನ್ನ ಬಿಟ್ಟು ಬರ್ಬೇಕಾದ್ರೆ ಇನ್ನೊಬ್ಬ ಆ ವ್ಯಕ್ತಿ ಮೇಲೆ ತುಂಬ ನಂಬಿಕೆ ಇರಬೇಕು, ಕಾನ್ಫಿಡೆನ್ಸ್ ಇರಬೇಕು. ಲೈಫ್ನ ಇವನ್ ಜೊತೆ ಇಡೀ ರೆಸ್ಟ್ ಆಫ್ ಮೈ ಲೈಫ್ ಕಳೀತಾ ಇದ್ದೀನಿ ಅದಕ್ಕೆ. ಏನು ವಾಟ್ ಮೇಕ್ಸ್ ಯು ಆ ಥರದ್ದು? ನನಗೆ ಅವರು ಅಂತ ಅಲ್ಲ, ಅವ್ರ ಅಪ್ಪ ಅಮ್ಮ 3 ಜನದ ಮೇಲೂ ತುಂಬಾನೇ ನಂಬಿಕೆ ಇದೆ. ಈಗಲೂ ಅಷ್ಟೇ, ಅಷ್ಟು ನಂಬಿಕೆ ಆಲ್ರೆಡಿ ನನಗಿದೆ. ಈಗ ನನಗೆ ಈಗ ಇವರು ಬಿಟ್ಟು ಬೇರೆಯವ್ರನ್ನ ಮದುವೆ ಆಗ್ಬೋದು, ಬಟ್ ಮುಂದಿನ ಜೀವನ ಏನು, ಅವ್ನು ಹೆಂಗಿರ್ತಾನೋ ಗೊತ್ತಿಲ್ಲ ನನಗೆ. ಇವ್ರು ಇದಾರಲ್ಲ ಆಲ್ರೆಡಿ, ಸ್ವಲ್ಪ ದಿನ ಕಷ್ಟ ಆಗ್ಬೋದು, ಅಪ್ಪ ಅಮ್ಮ ಬರ್ದನೇನೂ ಕೂಡ ಇರ್ಬೋದು. ನಾನೇನಾದರೂ ಅವ್ರ ಮಾತು ಕೇಳ್ಬಿಟ್ಟು ಈಗ ನಾನು ಅವ್ರು ತೋರಿಸಿದ್ರು ಅಂತ ಬೇರೆಯವ್ರನ್ನ ಮದುವೆ ಆಗಿ ಮುಂದಿನ ಜೀವನ ಹಾಳಾದರೆ ಯಾರು ಅನುಭವಿಸೋದು? ಅವರು ಅನುಭವಿಸ್ತಾರೆ, ಅಪ್ಪ ಅಮ್ಮನೂ ಅನುಭವಿಸ್ತಾರೆ, ನಾನು ಅನುಭವಿಸ್ತೀನಿ. ಅದಕ್ಕಿಂತ ಈಗ ಸ್ವಲ್ಪ ದಿನ ಅನುಭವಿಸಿದ್ರೂ ಪರವಾಗಿಲ್ಲ. ನನ್ನ ಗಂಡ ನನ್ನನ್ನು ಚೆನ್ನಾಗಿ ನೋಡ್ಕೋತಿದ್ದಾನೆ, ಅತ್ತೆ ಮಾವ ನನಗೆ ಒಳ್ಳೆಯವ್ರು ಸಿಕ್ಕಿದ್ದಾರೆ, ಸಾಕು. ಮುಂದೆ ಏನಾದರೂ ಅವ್ರಿಗೆ ಖುಷಿ ಇದ್ದರೆ ಅವ್ರು ಆರಾಮಾಗಿ ಬರ್ಬೋದು. ಅಟ್ ದಿ ಎಂಡ್ ನಮಗೂ ಇದ್ದಿದ್ದಷ್ಟೇ, ನಮ್ಮ ಅಪ್ಪ ಅಮ್ಮನ ಅವ್ರ ಅಪ್ಪ ಅಮ್ಮನ ಥರ ನೋಡ್ಕೋಬೇಕು. ಇವಳು ನೋಡ್ಕೊತಾಳೆ ಅಂತ ನನಗೆ ನಂಬಿಕೆ. ನಾನು ಕೊನೆ ಪಕ್ಷ ನೋಡ್ಕೊಲಿಲ್ಲ ಅಂದ್ರೂ ಪರವಾಗಿಲ್ಲ, ಇವಳು ನೋಡ್ಕೊತಾಳೆ, ಆ ನಂಬಿಕೆ ಇತ್ತು. ಸೊ ಹಾಗಾಗಿ ಕರ್ಕೊಂಡು ಹೋಗ್ಬಿಟ್ಟೆ. ಬಟ್ ನೀವು ಅಪ್ಪ ಅಮ್ಮಂಗೆ ಏನೋ ಹೇಳಿ ಬಂದ್ರೆ ಏನಾದರೂ, ಅಥವಾ ಸುಮ್ಮನೆ ಜಸ್ಟ್ ವಾಕ್ಡ್ ಔಟ್? ನಾನೇನು ಹೇಳಿಲ್ಲ. ಲಾಸ್ಟಿಗೆ ಏನೋ ಒಂದು ಕಾನ್ವರ್ಸೇಷನ್ ಬಂತು, ಅಷ್ಟೇ, ಮುಗೀತು. ನಾನು ಹೇಳ್ದೆ ಏನು ಬರಲ್ಲ ಅಂತ, ಅದೇ ಲಾಸ್ಟ್ ಕಾನ್ವರ್ಸೇಷನ್. ಮತ್ತಿನ್ನೇನೂ ಆಗಿಲ್ಲ ಅವ್ರ ಜೊತೆ. ಸೊ ಹಾಸನಕ್ಕೆ ಹೋದ್ರೆ ನಿಮ್ಮ ಅತ್ತೆ ಮಾವನ ಮನೆಗೆ ಹೋಗ್ತೀರಿ, ಅಷ್ಟೇ, ಇರ್ತೀರಿ, ವಾಪಸ್ ಬರ್ತೀರಿ ಅಷ್ಟೇ. ನಿಮ್ಮನ್ನ ನಾವು ಸೋಷಿಯಲ್ ಮೀಡಿಯಲ್ಲಿ ನೋಡಿದಾಗ ಇದೆಲ್ಲ ಏನೂ ಗೊತ್ತಿರಲ್ಲ. ಬಿಡು, ಅವ್ರು ಆರಾಮಾಗಿದ್ದಾರೆ, ಹ್ಯಾಪಿ ಆಗಿದ್ದಾರೆ, ಪುಣ್ಯ ಮಾಡಿದ್ದಾರೆ, ಇವೆಲ್ಲ ಅನಿಸುತ್ತೆ ಈ ಕಡೆಯಿಂದ ಯಾರಿಗೆ ನೋಡ್ತಿದ್ದವ್ರಿಗೆ. ಬಹುಶಃ ಇವತ್ತು ಇವರು ನಮ್ಮ ಥರನೇ ಭಾಗವಾಗಿ ನಮ್ಮಲ್ಲಿರೋ ಕಷ್ಟ ಇವ್ರಿಗೂ ಇದೆ, ನಮ್ಮ ಥರನೇ ಇವರು ಜೀವಿಸ್ತಾ ಇದ್ದಾರೆ ಅಂತ ಅನ್ಸೋಕೆ ಶುರು. ಇಲ್ಲ, ಏನು ಅನ್ಸುತ್ತೆ ಗೊತ್ತಾ, ನಾನು ನಮ್ಮ ಅತ್ತೆ ಜೊತೆ ವೀಡಿಯೋಸ್ ಸ್ಟಾರ್ಟ್ ಮಾಡಿದಾಗ ತುಂಬ ಜನ ಕೇಳ್ತಿದ್ರು, ಯಾಕೆ ನಿಮ್ಮ ಅಮ್ಮನ ತೋರಿಸಲ್ವಾ, ಯಾಕೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಯಾಕೆ ಹೇಳಲ್ಲ. ನನಗೆ ಅನ್ನಿಸ್ತಿತ್ತು, ನಾವು ಆಲ್ರೆಡಿ ಒಂದ್ಸಲ ವೀಡಿಯೋದಲ್ಲಿ ಹೇಳಿದ್ವಿ, ನಾವು ನಮ್ಮ ಲವ್ವಿಗೆ ಅವ್ರು ಒಪ್ಪಿಲ್ಲ, ಆಚೆ ಬಂದಿದ್ದೀವಿ, ನಾವು ಹಿಂಗೆ ಮದುವೆ ಆಗಿದ್ದು ಅಂತ. ಅಂತೂ ಕೂಡ ತುಂಬ ಜನ ಎಷ್ಟು ಕೆಟ್ಟದಾಗಿ ಮೆಸೇಜ್ ಮಾಡ್ತಿದ್ರು ಅಂದರೆ ತುಂಬ ಬೇಜಾರಾಗ್ತಿತ್ತು, ಎಲ್ಲೂ ಹೇಳ್ಕೊಳಕ್ಕೆ ಆಗಲಿಲ್ಲ. ಆಯ್ತು. ಸೊ ಹಾಗಾಗಿ ನಾವು ಪರ್ಸನಲ್ ಇನ್ಫಾರ್ಮೇಶನ್ ಏನಿಲ್ಲ, ಅದು ಒಂದು ಎಮೋಷನ್ ಯಾವಾಗಲೂ ಹೇಳ್ಕೊಳಕ್ಕಾಗಿರಲ್ಲ. ಅದು ಯಾವಾಗಲೂ ಅನ್ಸುತ್ತೆ ಹೆಣ್ಮಕ್ಳಿಗೆ, ಯಾರೇ ಆದರೂ ಅಷ್ಟೇ. ನಾವು ಆದಷ್ಟು ಅವಾಯ್ಡ್ ಮಾಡಕ್ ಹೋಗ್ತೀವಿ. ಬಟ್ ಎಷ್ಟು ಟಾಕ್ಸಿಕ್ ಜನಗಳಿದ್ದಾರೆ ಅಂದ್ರೆ, ನಾವು ಅನ್ಕೋತೀವಿ ಇವಾಗ ಯಾವುದೋ ಒಂದು ಕೇಸ್ ಬಗ್ಗೆ ಮಾತಾಡ್ತಾರೆ, ಒಂದು ಹುಡುಗಿ ಬಗ್ಗೆ, ಅದು ಯಾವುದೋ ಕ್ಷೇತ್ರದಲ್ಲಿ ಆಯ್ತು ಅಂತ. ಬಟ್ ಜನ ಮೈಂಡ್ಸೆಟ್ ಯಾವ ಥರ ಇದೆ ಅಂದರೆ, ನೀವು ಬನ್ನಿ ಫೇಸ್ಬುಕ್ಕಿಗೆ ಇಳಿರಿ, ನೀವೆಷ್ಟೇ ಮೈ ತುಂಬ ಬಟ್ಟೆ ಹಾಕೊಂಡಿರಿ, ಎಂಥ ಕೆಟ್ಟದಾಗಿ ಎಂಥ ಉಳ್ಸಕ್ಕೆ ಮಾಡ್ತಾರೆ ಅಂದರೆ. ಸೊ ಇಂಥ ಮನಸ್ಥಿತಿ ಇಟ್ಕೊಂಡು ನೀವು ಇನ್ನೊಬ್ರಿಗೆ ಏನು ಜಸ್ಟಿಫೈ ಕೊಡಿಸ್ತೀರಾ? ನಾನು ಇದೇ ಯೋಚನೆ ಮಾಡೋದು. ನಾವು ಪ್ರತಿಯೊಂದು ವಿಡಿಯೋದಲ್ಲೂ ನೋಡಿ ಇದೇ ಥರ ಸೀರೆ ಹಾಕಿರ್ತಾಳೆ, ಆದ್ರೂ ಎಷ್ಟು ಕೆಟ್ಟದಾಗಿ ಏನು ಜನ ಇನ್ನೂ ಯಾವ ಇದರಲ್ಲಿದ್ದೀವಿ, ನೀವೇನು ಜಸ್ಟಿಸ್ ಕೊಡಿಸ್ತೀರಾ ನೀವು ಬೇರೆಯವ್ರಿಗೆ? ನಿಮ್ಮ ಮನಸ್ಥಿತಿನೇ ಹಿಂಗೆ ಇದೆ. ಇವಳು ಪೂರ್ತಿ ಬಟ್ಟೆ ಹಾಕೋ ಬಂದ್ರು ಒಬ್ಳು ಓಡಾಡ್ತೀರ,
ಬಿಡಲ್ಲ ನೀವು, ಇಲ್ಲೇ ಬಿಡ್ತಾ ಇಲ್ಲ. ನಿಮ್ಮ ಮನಸ್ಥಿತಿ ಫಸ್ಟ್ ಚೇಂಜ್ ಮಾಡ್ಕೊಳ್ಳಿ, ಆಮೇಲೆ ಬೇರೆಯವರಿಗೆ ನೀವು ಜಸ್ಟಿಸ್ ಕೊಡ್ಸಿರಂತೆ. ಬರೀ ನಮ್ಮ ದೇಶಕ್ಕೆ ಜಸ್ಟಿಸ್ ಸಿಗೋದು ಯಾವಾಗ ಗೊತ್ತಾ? ನಮ್ಮ ಜನಗಳು ಸರಿ ಆದಾಗ ಅಷ್ಟೇನೆ. ನಮ್ಮ ಜನಗಳೇನೆ. ಈಗ ನಮ್ಮನೆಯಲ್ಲಿ ಒಂದು ಹೆಣ್ಮಗು ಇದೆ, ಈಗ ನಾನೊಬ್ಬ ಹುಡುಗ, ಈಗ ಅವಳಿಗೇನಾದ್ರೂ ಬೈದ್ರೆ ಬೇರೆಯವಳು ಅದೇ ತರ ಬೈತಾರೆ ತಾನೆ. ಅಷ್ಟು ಕೆಟ್ಟದಾಗ ಯಾಕೆ ಕಮೆಂಟ್ ಮಾಡ್ಬೇಕು ಒಂದ್ ವಿಡಿಯೋದಲ್ಲಿ? ಏನು ಮಾಡಿರಲ್ಲ ಸರ್, ಅದು ಎಷ್ಟು ಚೀಪ್ ಆಗಿ ಕಮೆಂಟ್ ಮಾಡ್ತಾರೆ ಅಂದ್ರೆ ನೀವು ತಗೊಳಕ್ಕೆ ಆಗಲ್ಲ ಆ ಕಮೆಂಟ್ ನ. ನೋಡ್ಬಿಟ್ಟು ನಿಮಗೆ ಅನಿಸ್ಬೇಕು ಇನ್ಮೇಲಿಂದ ವಿಡಿಯೋನೇ ಮಾಡಬಾರ್ದು ಅಂತ. ಅಷ್ಟು ಚೀಪ್ ಆಗಿರತ್ತೆ ಒಂದೊಂದು ಕಮೆಂಟ್ಸು. ಅದಕ್ಕೆ ನಾನು ಇವರೇ ಹೇಳಿದ್ದಾರೆ ನನಗೆ, ನೀನು ಫೇಸ್ಬುಕ್ಕಲ್ಲಿ ಅಂತೂ ಕಮೆಂಟೇ ನೋಡಕ್ ಹೋಗ್ಬೇಡ. ನಾನು ಇಲ್ಲಿ ತನಕ ಫೇಸ್ಬುಕ್ಕಲ್ಲಿ ಒಂದು ಕಮೆಂಟ್ ನೋಡಕ್ ಹೋಗಲ್ಲ. ನಿಜ ಹೇಳ್ಬೇಕು ಅಂದ್ರೆ ಇನ್ಸ್ಟಾಗ್ರಾಮಲ್ಲಿ ಅಷ್ಟು ನಮಗೆ ನೆಗೆಟಿವ್ ಕಮೆಂಟೇ ಬರಲ್ಲ. ಬಟ್ ಫೇಸ್ಬುಕ್ ಅಂತೂ ಎಷ್ಟು ಕೆಟ್ಟಾಗಿರತ್ತೆ ಕಮೆಂಟ್ ಅಂದ್ರೆ ಈಗಲೂ ನೆನೆಸ್ಕೊಳಕ್ಕೆ ಆಗಲ್ಲ, ಅಷ್ಟು ಚೀಪಾಗಿ ಮಾಡ್ತಾರೆ. ಅನ್ಸಿದ್ದುಂಟಾ ಇನ್ಮೇಲೆ ಮಾಡಬಾರ್ದು ನಾವು ಅಂತ ಅನ್ಸಿದ್ದುಂಟಾ? ನನಗೆ ಯಾವಾಗ ನನ್ನ ಫ್ಯಾಮಿಲಿ ಬಗ್ಗೆ ಕೇಳ್ತಾರೆ ಗೊತ್ತಾ, ಆಗ ಅನ್ಸತ್ತೆ ಇವ್ರಿಗೆ ಇಷ್ಟೊಂದೆಲ್ಲ ಹೇಳ್ಕೊಂಡು ಏನಕ್ಕೆ ಮತ್ತೆ ನನ್ನ ಫ್ಯಾಮಿಲಿ ಬಗ್ಗೆ ನನಗೆ ಅವಾಗ ಎಲ್ಲ ನೆನಪಾಗತ್ತೆ, ನನ್ನ ಫ್ಯಾಮಿಲಿ ನೆನಪಾಗತ್ತೆ, ನಾನು ಆಗ ಡೌನ್ ಆಗ್ತೀನಿ. ಅಲ್ಲ, ನಾವು ಯೋಚನೆ ಮಾಡೋದು. ಸೊ ಏನು ಮನಸ್ಥಿತಿ ಇದೆ, ಒಬ್ಬ ಕಮೆಂಟ್ ಹಾಕಿರ್ತಾನೆ, ಎಲ್ಲೋ 100 ಜನದಲ್ಲಿ ಒಬ್ರು ರಿಪ್ಲೈ ಮಾಡಿರ್ತಾರೆ, ಅವ್ರ ಪಾಡಿಗೆ ಅವ್ರು ವಿಡಿಯೋ ಮಾಡ್ತಿದ್ದಾರೆ, ಇಷ್ಟು ಕೆಟ್ಟದಾಗ ಹಾಕೋ ಅವಶ್ಯಕತೆ ಏನಿದೆ ಅಂತ. ಆ ಕೆಟ್ಟಾಗಿರೋ ಕಮೆಂಟ್ಗೆ 30ರಿಂದ 40 ಜನ ಲೈಕ್ ಮಾಡಿರ್ತಾರೆ. ಬರೀ ಅಷ್ಟೇ ಅಲ್ಲ, ತುಂಬಾ ಲೈಕ್ ಮಾಡ್ತಾರೆ. ಜನದ ಮನಸ್ಥಿತಿಗಳು ನೋಡಿ ಹೆಂಗಿದೆ ಅಂತ. ಇವಾಗ ಕಮ್ಮಿ ಬಟ್ಟೆ ಹಾಕೊಂಡು ವಿಡಿಯೋ ಮಾಡ್ತಾರೆ, ಅದಕ್ಕೆ ಕೆಟ್ಟ ಕಮೆಂಟ್ ಹಾಕ್ತಾರೆ. ನಾವೇನು ಕೆಲವೊಂದು ಏನು ಮೈ ತುಂಬಾ ಬಟ್ಟೆ ಹಾಕೊಂಡಿರ್ತಾರೆ, ಏನು ಇರೋದೇ ಇಲ್ಲ ವಿಡಿಯೋದಲ್ಲಿ, ಸುಮ್ನೆ. ಇಲ್ಲಿ ನಾನು ಅಂತ ಹೇಳಕ್ ಹೋಗ್ತಿಲ್ಲ, ತುಂಬಾ ಜನ ಹೆಣ್ಮಕ್ಳು ಎಷ್ಟು ಗೌರವದಿಂದ ವಿಡಿಯೋ ಮಾಡ್ತಿರ್ತಾರೆ ಗೊತ್ತಾ. ಅವ್ರಿಗೆ ಎಷ್ಟು ಕೆಟ್ಟ ಕಮೆಂಟ್ ಮಾಡ್ತಾರೆ ಅಂದಾಗ ಅವ್ರಿಗೆ ಹೆಣ್ಮಗುಗೆ ಎಷ್ಟು ಬೇಜಾರಾಗಬಾರ್ದು. ಆ ಹೆಣ್ಮಕ್ಳು ಏನೋ ಒಂದು ಟ್ಯಾಲೆಂಟ್ನ ತೋರ್ಸಕ್ ಹೋಗ್ತಿರ್ತಾಳೆ, ಆದ್ರೆ ಇವ್ರು ಇಷ್ಟು ಚೀಪಾಗಿ ಕಮೆಂಟ್ ಮಾಡಿ ಆ ಟ್ಯಾಲೆಂಟ್ನೇ ಹೊರಗೆ ಬರಕ್ ಬಿಡಲ್ಲ, ಅಲ್ಲೇ ತುಳ್ದಾಕ್ಬಿಡ್ತಾರೆ. ಅಲ್ಲ, ಈಗ ನಾವು ಹೋಗಿ ಯಾರನ್ನೂ ಕರೆಕ್ಷನ್ ಅಂತೂ ಮಾಡಕ್ಕಾಗಲ್ಲ. ಕಮೆಂಟ್ ಓದ್ಬಾರ್ದಾ? ಬೇಡವಾ? ತಲೆ ಕೆಡಿಸ್ಕೋಬಾರ್ದು ಓದಿದ್ರು? ಇಲ್ಲ, ನೀವು ಓದ್ಬೇಕು, ಓದ್ಲೂಬೇಕು. ಓದ್ಲೂಬೇಕು, ನೀವು ಅಲ್ಲೇ ಸ್ಟ್ರಾಂಗ್ ಆಗ್ಬೇಕು. ಮಾಡೋರು ಮಾಡ್ತಾನೆ ಇರ್ತಾರೆ, ಏನಾದ್ರೂ ಮಾಡ್ಕೊಂಡು ಸಾಯ್ಲಿ, ಅದು ಒಂದು ಕೊಳ್ಚೆ ಮೇಲೆ ಕಲ್ಲು ಹಾಕಿದ್ರೆ ನಮ್ದೇ ಮುಖ ಖಾರ ಬಿಟ್ಟಾಕ್ಬಿಡಿ. ಬಿಟ್ಟಾಕ್ಬಿಟ್ಟು ನಿಮ್ದೇನಿದೆ ನಿಮ್ ಟ್ಯಾಲೆಂಟ್ ನೀವು ತೋರಿಸಿ.